ನಾವ್ ಯಾವ್ದೋ ಒಂದು ಜವಾಬ್ದಾರಿ ತಗೊಂಡ್ ಮಾಡ್ಬೇಕಾದ್ರೆ ಬಹಳ ನಾವ್ ಯಾವಾಗ ಕಾಲರ್ ನಮಗೂ ಬಹಳ ಎದೆಪ್ಸ್ಕೊಂಡು ಯಾವಾಗ ಹೋಗ್ತೀವಿ ಅಂದಾಗ ನಾವು ಚೆನ್ನಾಗಿದ್ದಾಗ ಮತ್ತೆ ಅಪ್ರಿಸಿಯೇಷನ್ ಸಿಕ್ತಾಗಲ್ಲ. ಅದಕ್ಕೆ ಹೇಳಿದೆ ಇಡೀ ಇಂಡಿಯಾದಲ್ಲೇ ಬೆಸ್ಟ್ ವ್ಯವಸ್ಥೆ ನಮ್ಮ ಬೆಂಗಳೂರು ಪೊಲೀಸಿಂಗ್ ವ್ಯವಸ್ಥೆ. ಹಾಗಾಗಿ ಬೇರೆ ಬೇರೆ ರಾಜ್ಯದ ಬಂದು ಸ್ಟಡಿ ಮಾಡ್ತಿದ್ದಾರೆ. ನೆದರ್ಲ್ಯಾಂಡ್ ಪೇಮ್ ಕೂಡ ಬಂದು ನಮ್ಮ ಟ್ರಾಫಿಕ್ ಇದ್ರ ಬಗ್ಗೆ ಮಾಡೋದಂತ ಲೈಕ್ ಇನ್ನೊಂದಷ್ಟೇನೋ ಇಂಪ್ಲಿಮೆಂಟ್ ಮಾಡ್ಬೇಕು ಅಂತಿರುತ್ತೆ ನಿಮ್ಗೆ. ಸುಮ್ನೆ ಕೂತಿರ್ಲ ನೀವ್ ಯಾರು ಪ್ರತಿ ವಾರ ಮೀಟಿಂಗ್ ಸೇರ್ತೀರಿ, ಎವ್ರಿ 10 days ನಾವೇನ್ ಅಪ್ಡೇಟ್ ಆಗ್ಬೇಕು ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಿರ್ತೀರಿ. ಇನ್ನೊಂದಷ್ಟೇನೋ ಗುರಿ ಇರುತ್ತೆ, ಲೈಕ್ ಹಿಂಗೆ ಯಾವ್ದೋ US ಇಲ್ಲ UK ಇಲ್ಲ ಜರ್ಮನ್ದು ಯಾವ್ದು ಇಂಪ್ಲಿಮೆಂಟ್ ಮಾಡೋಣ, ಇದೆಲ್ಲ ಚೇಂಜಸ್ ಮಾಡೋಣ ಅಂತ. ಸೊ ಹೊಸ ಅನ್ವೇಷಣೆಗಳು ಹೋಗ್ತಿರ್ತೀರಿ. ಖಂಡಿತ ನನ್ನ ಅದರ ಬಗ್ಗೆ ಫಾರಿನ್ ಕೊಲಾಬ್ರೇಷನ್, ಇಂಡಿಯನ್ ಕೊಲಾಬ್ರೇಷನ್, ಇಲ್ಲಿ ಕೂಡ ಬೆಸ್ಟ್ ವ್ಯವಸ್ಥೆ. ಕೆಲವು ವಿಷಯ ಬಗ್ಗೆ ಕೆಲವು ಸಿಟಿ ಪೊಲೀಸ್ ಬೇರೆ ಕಡೆ ಮುಂಬೈ, ಡೆಲ್ಲಿ, ಕಲ್ಕಟಾ ಅಥವಾ ಚೆನ್ನೈ ಅಲ್ಲಿ ದೊಡ್ಡ ಸಿಟಿ ಇದೆ, ಅಲ್ಲಿ ಕೂಡ ನಮ್ಮ ಟೀಮ್ಸ್ ಹೋಗ್ತಿರ್ತಾರೆ. ಬಟ್ ನನ್ನ ಪ್ರಕಾರ ಇಲ್ಲಿದು ಏನಾಗಿದೆ, ಕೆಲವರು ಏನಾಗ್ತದೆ ಬೇರೆ ಕಡೆಯವ್ರದ್ದು ಸ್ಟೇಟ್ ಇಲ್ಲಿ ಕಾಪಿ ಮಾಡೋದು ಆತರ ಆಗಲ್ಲ. ಯಾಕೆಂದ್ರೆ ಪ್ರತಿಯೊಂದು ಒಂದು ಸಿಟಿದು ಒಂದು ಇಂಡಿವಿಜುವಲ್ ಸಮಸ್ಯೆ ಇರ್ತದೆ, ಅದ್ ತಕ್ಕಂತೆ ನಾವು ಪೊಲೀಸಿಂಗ್ ಮಾಡಬೇಕು. ಈಗ ಎಕ್ಸಾಂಪಲ್ ಆಗಿ ಮುಂಬೈಯಲ್ಲಿ ಏನಾಗಿದೆ, ಅವ್ರದ್ದು ಸಮಸ್ಯೆ ಬೇರೆ ಇದೆ, ನಮ್ಮಲ್ಲಿ ಸಮಸ್ಯೆ ಬೇರೆ ಇದೆ. ಇಲ್ಲಿ ಹೈಟೆಕ್ ಇದೆ, ಇಲ್ಲಿ ಏನೋ ಸಣ್ಣದು ಆದ್ರೆ ವೈರಲ್ ಆಗ್ಬಿಡ್ತದೆ. ಸೊ ನಾವು ಅದು ನೋಡ್ಬೇಕು ಅಂದ್ರೆ. ಸೊ ನಮ್ದು ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಟೀಮ್ ಬಹಳ ಸ್ಟ್ರಾಂಗ್ ಇದೆ, ತುಂಬಾ ಸ್ಟ್ರಾಂಗ್ ಇದೆ. ನಾವು more than 800 ಮೆಂಬರ್ಸ್ ಇದೀವಿ ನಾವು ಇದಕ್ಕೆ ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್. ಇನ್ಕ್ಲೂಡಿಂಗ್ ನಾನು ಆ ವಿಷಯಕ್ಕೆ ಬರ್ತೀನಿ. ಬೆಂಗಳೂರು ಸಿಟಿ ಪೊಲೀಸ್ ನೋಡ್ತಿರ್ತೀವಿ, ಯಾವ ಟ್ರೋಲ್ ಪೇಜಸ್ಗೂ ಮತ್ತೆ ಯಾವ ಇವರು ಕ್ರಿಯೇಟಿವ್ ಏನ್ ಕಡಿಮೆ ಇಲ್ಲ. ಅಲ್ಲಿ ಯಾರು ಅವಳು ಇಡ್ತಿರ್ತಾರೆ ನೆಕ್ಸ್ಟ್ ಮಿನಿಟ್. ಅದು ನಾನು ಅದೇ ಹೇಳಿದೆ, ಯಾಕೆ ಕಾನ್ಸೆಪ್ಟ್ ಬಂತು ಅಂತ. ಅಲ್ಲ, ಅದು ನಾನು ಏನ್ ಹೇಳಿದೆ, ಜನ ನಮ್ಮ ಬಗ್ಗೆ ಟೀಕೆ ಟಿಪ್ಪಣಿ ಮಾಡೋದು ಅವ್ರಿಗೆ ಫ್ರೀಡಮ್ ಇದೆ, ಮಾಡ್ಲಿ. ಅವರು ಕ್ರೈಮ್ ಆಗಿದ್ರೆ ಹೇಳ್ಬೇಕು. ನಾವು ಜನಕ್ಕೆ ರಿಕ್ವೆಸ್ಟ್ ಮಾಡ್ತೀವಿ, ಏನಾದ್ ಸಮಸ್ಯೆ ಆಗಿದ್ರೆ ಖಂಡಿತ ನೀವು ಪೊಲೀಸ್ಗೆ ಇನ್ಫಾರ್ಮ್ ಮಾಡಿ. ವೈರಲ್ ಮಾಡಿ ಮತ್ತೆ ಇನ್ಫಾರ್ಮ್ ಮಾಡಿದ್ದು ಅದು ಏನೋ ನನಗೆ ಏನೋ ಅಷ್ಟು ಪ್ರಯೋಜನ ಇಲ್ಲ. ನಿಮ್ಗೆ ಕಾನೂನು ಪ್ರಕಾರ ಇದು ಸಿಗ್ಬೇಕು, ಪರಿಹಾರ ಸಿಗ್ಬೇಕು. ಸೊ ಯಾರು ಈ ತರ ತಪ್ಪು ಮಾಡಿದಾರ ಅಥವಾ ವೈರಲ್ ಆಗಿದೆ ಅದ್ರ ಬಗ್ಗೆ ನಾವು ಕ್ರಮ ತಗೊಂಡಿದ್ದಾರೆ ಅಂದ್ರೆ ತಕ್ಷಣ ನೀವು ಅದಕ್ಕೆ ಸ್ಪಷ್ಟೀಕರಣ ಕೊಡಿ. ಸಪೋಸ್ ಕೆಲವು ಟೈಮ್ ಅಪ್ಪಿತಪ್ಪಿ ನಮ್ಗೆ ಮಿಸ್ ಆಗಿದೆ, ಅಥವಾ ಕೆಲವು ಟೈಮ್ ಏನಾಗುತ್ತೆ 2-3 ವರ್ಷ ಹಿಂದೆದು ಏನಾದ್ರು ಆಗಿದೆ. ಸೊ ಪ್ರತಿಯೊಂದು ವಿಷಯ ಬಗ್ಗೆ ನಾವು ಜನಕ್ಕೆ ಸ್ಪಷ್ಟೀಕರಣ ಕೊಡಬೇಕು. ಈ ಯಾವ ಸಂದರ್ಭದಲ್ಲಿ ಆಗಿತ್ತು, ಆ ಟೈಮ್ ಅಲ್ಲಿ ಯಾರಿಗೆ ಅರೆಸ್ಟ್ ಆಗಿದ್ರು, ಅಥವಾ ನೀವು ವೈರಲ್ ಮಾಡಿದ್ರೆ ಬೇರೆಯವ್ರಿಗೆ ತೊಂದರೆ ಆಗುತ್ತೆ, ಬೇರೆಯವ್ರಿಗೆ ಪ್ರೈವೇಟ್ ಲೈಫ್ ತೊಂದರೆ ಆಗ್ತದೆ, ಬೇರೆ ಒಂದು ಗ್ರೂಪ್ ಆಫ್ ಇಂಡಿವಿಜುವಲ್ಸ್ಗೆ ತೊಂದರೆ ಆಗ್ತದೆ. ಸೊ ಸೋಷಿಯಲ್ ಮೀಡಿಯಾ ಇಸ್ ವೆರಿ ಇಂಪಾರ್ಟೆಂಟ್. ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ನಾವು ಮಾಡಲೇಬೇಕು. ನನ್ಗೂ ಬಹಳ ಖುಷಿಯಾಗಿದೆ ಏನು ಅಂದ್ರೆ, ಯಾವ್ದು ವಿಲಿಂಗ್ ಮಾಡ್ತಿರ್ತಾರೆ, ನೆಕ್ಸ್ಟ್ ಮಿನಿಟ್ ಅವ್ರು ಅಲ್ಲೇ ಅರೆಸ್ಟ್ ಮಾಡ್ತಿರ್ತೀರಿ. ಜನಗಳ ಇಲ್ಲಪ್ಪ ಕಾಲ ಎಡೆಮುರಿ ಕಡೆ. ಯಾಕಂದ್ರೆ ಈಗ ಮೆಸೇಜ್ ಹೋಗ್ಬೇಕು, ಬೇರೆಯವ್ರ ಈ ತರ ಮಾಡಬಾರ್ದು. ಆ ಕಾರಣಕ್ಕೆ ಮತ್ತೆ ಆ ಗಾಡಿ ಸೀಸ್ ಮಾಡ್ತೀವಿ. ನೀವು ನೋಡ್ತಿರ್ಬೋದು, ನಾವು ಪ್ರತಿ ವಾರ 10 ದಿವಸಕ್ಕೆ ನಾವು ಒಂದು ಡ್ರೈವ್ ಮಾಡ್ತೀವಿ, ಸುಮಾರು ಗಾಡಿ ಸೀಸ್ ಮಾಡ್ತಾ ಇದೀವಿ. ಎಲ್ಲ ಗಾಡಿ ನಂಬರ್ ಪ್ಲೇಟ್ ಏನೇನೋ ಮಾಡ್ತಾರೆ. ಅದಕ್ಕೆ ವೀಲಿಂಗ್ ಕಡಿಮೆ ಆಗಿದೆ, ಈ ತರದ್ದು ರ್ಯಾಶ್ ನೆಗ್ಲೆಂಟ್ ಕಡಿಮೆ ಆಗ್ತಾ ಇದೆ, ತುಂಬಾ ಕಡಿಮೆ ಆಗ್ತದೆ. ನಾವು ಬ್ಯಾಕ್ ಎಂಡ್ ನಾವು ಸ್ಟಡಿ ನಿಮ್ಗೆ ಏನ್ ಮೊದಲಾದ್ರೆ ನೀವೆಲ್ಲ ಪ್ರೆಸ್ ಮೀಟ್ ಮಾಡ್ಬೇಕಾದ್ರೆ ಆರೋಪಿಗಳ ಮುಖಗಳನ್ನ ತೋರಿಸ್ತೀರಿ, ಬಟ್ ನಿಮ್ಮಲ್ಲಿ ಪಬ್ಲಿಷ್ ಮಾಡ್ಬೇಕಾದ್ರೆ ಮುಖಗಳನ್ನ ಬ್ಲರ್ ಮಾಡಿರ್ತೀರಿ. ಕೆಲವೆಲ್ಲ ಕೇಳ್ತಿರ್ತಾರೆ. ಅದು ಕಾನೂನು ಪ್ರಕಾರ ನಾವು ಹೆಸರು ಹೇಳಂಗಿಲ್ಲ, ಮುಖನೂ ತೋರಿಸಿಲ್ಲ. ಬಟ್ ನಾವು ಏನ್ ಮಾಡಿದ್ವಿ, ನಮ್ ಪ್ರೆಸ್ ಮೀಟ್ ಅಲ್ಲಿ ನಮ್ ಟೀಮ್ ಯಾರು ಮಾಡಿದಾರ, ಇದು ಹಿಡಿದಿದಾರ, ಕೇಸ್ ಪತ್ತೆ ಮಾಡಿದಾರ, ನೀವು ನೋಡ್ತಿರ್ಬಹುದು. ನಾವು ಪ್ರತಿಯೊಂದು ಕಾನ್ಸ್ಟೇಬಲ್ ಇಂದ ಹಿಡಿದು ಆಫೀಸರ್ ವರೆಗೆ ಕರಿತೀವಿ, ಅವ್ರಿಗೆ ಅಪ್ರಿಶಿಯೇಟ್ ಮಾಡಿ ಅವ್ರ ಜೊತೆಗೆ ನಾವು ಫೋಟೋ ತಗೊಂಡು. ಯಾಕಂದ್ರೆ ಆ ಟೀಮ್ ಅವ್ರು ಒಳ್ಳೆ ಕೆಲಸ ಮಾಡಿದ್ದಾರೆ. ದೇ ಶುಡ್ ಬಿ ಅಕ್ನಾಲೆಜ್ಮೆಂಟ್, ಅಪ್ರಿಶಿಯೇಟೆಡ್. ಸೊ ಅದು ಉದ್ದೇಶದಿಂದ ನಾವು ಮಾಡ್ತಾ ಇದ್ವಿ. ನನ್ಗೆ ಒಳ್ಳೆ ಪಾಯಿಂಟ್ ಸಿಕ್ತು ನಿಮ್ಮಲ್ಲಿ ಈ ವಿಷಯದಲ್ಲಿ. ತುಂಬಾ ಚೆನ್ನಾಗಿ ಹೇಳಿದ್ರಿ. ಯಾಕಂದ್ರೆ ಈ ಕಾರಣಕ್ಕೆ ಬೇರೆಯವ್ರಿಗೆ ಗೊತ್ತಾಗ್ಲಿ ಅನ್ನೋ ಕಾರಣಕ್ಕೆ ಮಾಡಿದ್ವಿ, ಎಷ್ಟೋ ಕಡಿಮೆ ಆಗಿದೆ, ವಿಲಿಂಗ್ ಮಾಡೋದು ಇವೆಲ್ಲ ಕಡಿಮೆ ಆಗಿದೆ ಅಂತ.